ಕೃಷಿ ದೇಶದ ಬೆನ್ನೆಲುಬು. ರೈತನ ಶ್ರಮವೇ ದೇಶದ ಅನ್ನದಾತನ ಶಕ್ತಿ. ಆದರೆ ಅದೇ ರೈತನನ್ನು ಗುರಿಯಾಗಿಸಿಕೊಂಡು ನಕಲಿ ಕೀಟನಾಶಕಗಳನ್ನು ತಯಾರಿಸುವ ದಂಧೆಯ ಜಾಲವೊಂದು ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದ ಮನೆಯೊಂದರಲ್ಲಿ ನಡೆಯುತ್ತಿದ್ದ ನಕಲಿ ಕೀಟನಾಶಕ ತಯಾರಿಕಾ ಘಟಕದ ಮೇಲೆ ಚಿಕ್ಕಬಳ್ಳಾಪುರದ ಕೃಷಿ ಜಾಗೃತ ದಳ ದಾಳಿ ನಡೆಸಿದೆ. ಪರಿಶೀಲನೆ ವೇಳೆ ನಕಲಿ ಕೀಟನಾಶಕಗಳು ಪತ್ತೆಯಾಗಿವೆ. 200 ಲೀಟರ್ಗೂ ಹೆಚ್ಚು ವಿವಿಧ ಕೃಷಿ ರಾಸಾಯನಿಕಗಳು, ಪ್ಯಾಕಿಂಗ್ ಸಾಮಗ್ರಿ ಹಾಗೂ 11 ರಿಂದ 12 ಕಂಪನಿಗಳ ಹೆಸರಿನ ನಕಲಿ ಲೇಬಲ್ಗಳು ಸಹ ಪತ್ತೆಯಾಗಿವೆ. ಆರೋಪಿಯು ತಾನೇ ಲೇಬಲ್ ಮುದ್ರಿಸಿ ಪ್ಯಾಕಿಂಗ್ ಮಾಡಿ ನೇರವಾಗಿ ರೈತರ ಜಮೀನುಗಳಿಗೆ ತೆರಳಿ ಮಾರಾಟ ಮಾಡುತ್ತಿದ್ದ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅನ್ನೋರು ಈ ಒಂದು ಜಾಗದಲ್ಲಿ ಸುಮಾರು 6 ವರ್ಷದಿಂದ ವಾಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮತ್ತು ಅವ್ರ ಮನೆಯವರಿಬ್ಬರು ವಾಸ ಮಾಡಿದ್ದಾರೆ. ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಏನಂದರೆ ನಮಗೆ ಕಾಣಿಸಿದ್ದು ಎಕ್ಸ್ಪೈರಿ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ರೈತರುಗಳಿಗೆ ಇದು ಸೂಡೋಬಯಾಸ್ ಅಂತೇಳಿ, ಅಂದರೆ ನಿಮಗೆ ರೋಗ ಕೀಟಗಳಿಗೆ ಒಳ್ಳೆ ಹತೋಟಿ ಬರ್ತದೆ ಅಂತ ಹೇಳೋ ರೀತಿಯಲ್ಲಿ ರೈತರಿಗೆ ಇವರೇ ಪ್ಯಾಕಿಂಗ್ ಮಾಡಿ ಇವರೇ ಮಾರಾಟ ಮಾಡ್ತಿದ್ದಾರೆ. ಅವರೇ ಹಳ್ಳಿಗೂ ಹೋಗಿ ರೈತರಿಗೆ ವಿತರಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಂದರೆ ನಾವು ನೋಡ್ಬೋದು, ಸುಮಾರು ಒಂದು 11 ರಿಂದ 12 ಕಂಪ್ನಿಯಷ್ಟು ಲೇಬಲ್ಸ್ ಕೂಡ ಇವರೇ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ನಾವಿಲ್ಲಿ ನೋಡಿದಾಗ ಒಂದು ಅಗ್ರಿಸರ್ಚ್ ಅನ್ನೋದು ಒಂದು ಕಂಪ್ನಿ ಇದೆ, ಬಟ್ ಬೇರೆ ಯಾವ ಕಂಪ್ನಿ ಕೂಡ ಚಾಲ್ತಿನಲ್ಲಿ ಇಲ್ಲ. ಇವರೇ ಓನ್ GST ನಂಬರ್ ಕೂಡ ಒಂದು ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದು ಕೂಡ ನಕಲಿ ಇದೆ. ನಾವು ಅದನ್ನು ನೆಕ್ಸ್ಟು ಫರ್ದರ್ ಏನೋ ತನಿಖೆ ಮಾಡಿದಾಗ ಗೊತ್ತಾಗ್ಬೋದು. ಇಲ್ಲೇನಾದ್ರೆ ಎಲ್ಲ ಹಳೆ ಎಕ್ಸ್ಪೈರಿ ಕೆಮಿಕಲ್ಸು 2017ರಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೆಮಿಕಲ್ಸು ಸುಮಾರು ನಮಗೆ ನೋಡ್ದಂಗೆ ಒಂದು 200 ಲೀಟ್ರಷ್ಟು ಇದೆ. ಅದು ಒಳ್ಳೊಳ್ಳೆ ಎಲ್ಲ ಕಾಸ್ಟ್ಲಿ ಕೆಮಿಕಲ್ಸು. ಇವರು ಅದನ್ನು ಮಿಕ್ಸ್ ಮಾಡಿ ಏನು ರೈತರುಗಳಿಗೆ, ಎಸ್ಪೆಷಲಿ ಮುಖ್ಯವಾಗಿ ಏನಂದರೆ ನಮ್ಮ ಜಿಲ್ಲೆ ನಿಮಗೆಲ್ಲ ಗೊತ್ತಿದೆ, ಹಣ್ಣಿನ ಬೆಳೆಗಳಿಗೆ ತುಂಬ ಫೇಮಸ್ಸು. ಯಾವುದು ದ್ರಾಕ್ಷಿ ಆಗ್ಬೋದು ಮತ್ತು ದಾಳಿಂಬೆ ಆಗ್ಬೋದು, ಇನ್ಕ್ಲೂಡಿಂಗ್ ಮಾವು ಕೂಡ. ಇವರು ನಮಗೇನು ಸೋಮಸುಂದರ್ ರೆಡ್ಡಿ ಅವರು ಹೇಳಿದ್ದು, ಇವರು ಪೋಮೋಗ್ರಾನೇಟ್ಗೆ ಡಾಕ್ಟ್ರಾಗಿ ಕೆಲಸ ಮಾಡಿದಾರಂತೆ. ಇವರು ಮೂಲತಃ ಇವ್ರ ಎಜುಕೇಷನ್ ಬಂದು ಈಸ್ ಅನ್ MBA ಗ್ರಾಜ್ಯುಯೇಟು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಬಳ್ಳಾರಿನಲ್ಲೆಲ್ಲ ಒಂದು ಡೀಲರ್ ಶಾಪ್ ಇಟ್ಟು ಮತ್ತೆ ಇಲ್ಲಿಗೆ ಬಂದು 5 ವರ್ಷದಿಂದ ಇದೇ ದಂಧೆ ಮಾಡಿದ್ದಾರೆ. ಏನಾರ ರೈತರ ಜಮೀನಿಗೆ ಹೋಗೋದು ಬೆಳಿಗ್ಗೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಹಂಗೀಗ ಅಂತೆಲ್ಲ ಹೇಳಿ ರೈತರಿಗೆ ಮಿಸ್ಗೈಡ್ ಮಾಡಿ ಈ ಥರ ನಕಲಿ ಮಾಡಿರೋ ಔಷಧಿಗಳನ್ನ ಕೊಟ್ಟು ಇದು ಮಾಡ್ತಿದ್ದಾರೆ. ಸರ್ ಇಲ್ಲಿ ಮೇನ್ ನಮಗೆ ಈಗ ಬಂದು ನೋಡಿದಾಗ ಫಾಸ್ಫರಿಕ್ ಆಸಿಡ್ ಅಂತ 2 ಕಂಪ್ನಿ ಹೆಸರಲ್ಲಿ ಮಾಡಿದ್ದಾರೆ. ಒಂದು ಅಗ್ರಿಸರ್ಚ್ ಒಂದು ಇದರಲ್ಲಿ, ಇನ್ನೊಂದು ಕಂಪ್ನಿದು, 2 ಕಂಪ್ನಿದು ಫಾಸ್ಫರಿಕ್ ಆಸಿಡ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಕೊಂಡಿದ್ದಾರೆ. ಸರ್ ಅವ್ರು ಹೇಳಿದ್ದು ಡೈಲಿ ನಾನೊಂದು 4 ರಿಂದ 5 ಅಂದರೆ ಕೇಸ್ನಷ್ಟು, ಅಂದರೆ ಒಂದು 50-50 ಲೀಟ್ರಷ್ಟು ತಯಾರಿಸಿ ನಾನು ರೈತರಿಗೆ ಡೈಲಿ ಕೊಡ್ತೀನಿ ಅಂತ ನಮಗೆ ಮೂಲ ಮಾಹಿತಿ ಅವರೇ ಕೊಟ್ಟರು. ನಿಮಗೆ ಹೇಗೆ ಮಾಹಿತಿ ಗೊತ್ತಾಯ್ತು ಸರ್? ನಮಗೆ ರೈತರ ಕಡೆಯಿಂದನೇ ಬಂತು. ಇವ್ರೇನು ಹೇಳಿದ್ರು, ತಿಪ್ಪೇನಹಳ್ಳಿ, ಕಣಜೇನಹಳ್ಳಿ ಈ ಕಡೆ ಎಲ್ಲ ರೈತರುಗಳಿಗೆ, ಸಬ್ಬೇನಹಳ್ಳಿ ಈ ಕಡೆ ಎಲ್ಲ ರೈತರಿಗೆ ಹೋಗಿ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಆ ರೈತರ ಮಾಹಿತಿ ಕೊಟ್ಟಿದ್ದಾರೆ. ಸರ್ ಅವ್ರ ಪ್ರಕಾರ ನಮ್ಮಲ್ಲಿ ಇನ್ಸೆಕ್ಟಿಸೈಡ್ ಆಕ್ಟ್ ಪ್ರಕಾರ ಏನು ಆಕ್ಷನ್ ತೊಗೊಳೋಕ್ಕೆ ಅವಕಾಶ ಇದೆ ಅದನ್ನು ನಾವು ನ್ಯಾಯಾಲಯದಲ್ಲಿ ಇಮಿಡಿಯೇಟಾಗಿ ಮೊಕದ್ದಮೆ ಹೂಡ್ತೀವಿ. ಸರ್ ಒಂದು ಆಲ್ರೆಡಿ ಎಕ್ಸ್ಪೈರಿ ಆಗಿರೋದ್ರಿಂದ ಅದು ರೈತರಿಗೆ ಎಷ್ಟೇ ಔಷಧಿ ಹೊಡೆದ್ರು ಕೂಡ ಅದು ಹತೋಟಿಗೆ ಬರಲ್ಲ ಸರ್. ಯಾಕಂದರೆ ಈಗ ನಾವು ಎಕ್ಸ್ಪೈರಿ ಡೇಟ್, ಕೊನೆ ಡೇಟ್ ಏನಿರ್ತದೆ ಅವತ್ತೇ ಲಾಸ್ಟು. ಅದಾದಮೇಲೆ ಬಳಕೆ ಮಾಡೋಂಗಿಲ್ಲ. ಮಾಡಿದ್ರೆ ಅದು ರಿಸಲ್ಟ್ ಬರಲ್ಲ. ಮತ್ತು ಅದ್ರ ಜೊತೆಗೆ ಇವರು ಒಂದು ಕೆಮಿಕಲ್ ಮಿಕ್ಸ್ ಮಾಡ್ತಿಲ್ಲ. ನೀವು ಇಲ್ಲಿ ನೋಡ್ಬೋದು, ಸುಮಾರು ನಿಮ್ಗೊಂದು 25 ರೀತಿ ಕೆಮಿಕಲ್ ಸಿಗ್ತವೆ. ಎಲ್ಲ ಮಿಕ್ಸ್ ಮಾಡಿದಾಗ ಅದ್ರ ಎಫಿಷಿಯನ್ಸಿ ಎಲ್ಲಿರ್ತದೆ ಇರಲ್ಲ. ಮತ್ತು ಅದ್ರ ಜೊತೆಗೆ ಇದನ್ನೇನು ಬಳಕೆ ಮಾಡ್ತಾರಲ್ಲ ಆ ರೈತನ ಕೂಡ ಬೇರೆ ರೀತಿ ಆರೋಗ್ಯದ ದುಷ್ಪರಿಣಾಮಗಳಾಗ್ಬೋದು, ಮತ್ತು ನಮ್ಮ ಪರಿಸರದ ಮೇಲೂ ಆಗ್ತದೆ. ಮುಖ್ಯವಾಗಿ ನೋಡಿ ಏನು ಹೇಳ್ತೀನಿ ಅಂದರೆ, ಈ ಥರ ಎಲ್ಲ ಬಳಕೆ ಮಾಡೋದ್ರಿಂದ ಇದನ್ನು ಏನು ನಾವು ತಿಂತೀವಲ್ಲ ಕನ್ಸ್ಯೂಮರ್ಸು, ಅಂದರೆ ಪಬ್ಲಿಕ್ಸು, ಅವರು ಕೂಡ ಈ ರೆಸಿಡ್ಯೂಸು ಅವೆಲ್ಲ ಇದ್ದೇ ಇರ್ತದೆ. ಇದೆಲ್ಲ ಎಫೆಕ್ಟ್ ಇದ್ದೇ ಇರ್ತದೆ. ಅದು ಅವ್ರು ನನಗೆ ಹೇಳಿದ್ದು. ನಾನು ಮಾಡಿದ್ದೀನಿ ಸರ್. ಈ ಕಂಪ್ನಿಗಳದ್ದು ಯಾವುದೂ ಇಲ್ಲ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಸರ್ ಅವ್ರು ಹೇಳಿದ್ದು ನಾನು ಇಲ್ಲಿ 6 ವರ್ಷ ಆಯ್ತು ಇಲ್ಲಿ ಬಂದು ವಾಸ ಮಾಡಿ ಅಂತ. ಬಟ್ ಇದನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಅವರು ಪೋಮೋಗ್ರಾನೇಟ್ಗೆ, ನಮ್ಮಲ್ಲಿ ದಾಳಿಂಬೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಫೇಮಸ್ಸು. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಹೆಸರುವಾಸಿ. ಏನು ಎಸ್ಪೆಷಲಿ ಹಾರ್ಟಿಕಲ್ಚರು, ಫ್ಲವರ್ ಕ್ರಾಪ್ಸಲ್ಲಿ ಇವರೆಲ್ಲ ಡಾಕ್ಟ್ರುಗಳಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ರೈತರು ಕೂಡ ಯಾವುದೋ ತೋಟಗಾರಿಕೆ ಇಲಾಖೆಯವನಾಗಲಿ ಕೃಷಿ ಇಲಾಖೆಯವ್ರನ್ನಾಗಲಿ ಅವರು ಅವ್ರು ಬಂದು ಭೇಟಿ ಮಾಡಲ್ಲ. ಇವರೇನು ಡಾಕ್ಟರ್ಸ್ ಅಂತ ಏನು ರೆಕಮೆಂಡ್ ಮಾಡ್ತಾರೋ ಎಲ್ಲ ಅದನ್ನೇ ಸ್ಪ್ರೇ ಮಾಡ್ತಾರೆ. ಮತ್ತು ನಮ್ಮ ರೈತರು ನೋಡಿ, ಇದೊಂದು ಕಂಪ್ನಿಯವರು ನನಗೆ ಇದೊಂದು ಮಾಹಿತಿ ಕೊಟ್ಟರು. ಅಂದರೆ ಈ ರೈತರುಗಳು ಈ ಕಂಪ್ನಿ ವಿಚಾರವಾಗಿ ಇದೇ ರೀತಿ ನಂದು ಒಂದು ರೈತರಲ್ಲಿ ಏನೋ ಒಂದು ಕೋರಿಕೆ ಅಂದರೆ, ಈ ಥರ ಯಾವುದಾದ್ರೂ ಬೋಗಸು ನಿಮ್ಗೇನಾದರೂ ಕಂಡು ಬಂದರೆ ದಯವಿಟ್ಟು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗ್ಬೋದು, ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ನಮ್ಮ ADI ಆಫೀಸುಗಳಾಗ್ಬೋದು, ನಮ್ಮ DD ಆಫೀಸುಗಳಿದ್ದಾವೆ, ಮತ್ತು ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಕೂಡ ಇದೆ. ನೀವು ನೇರವಾಗಿ ಬಂದು ನಮಗೆ ಮಾಹಿತಿಯನ್ನು ಕೊಡ್ಬೋದು. ನಾವು ಖಂಡಿತ ಕ್ರಮ ತೊಗೊಳ್ತೀವಿ. ಮತ್ತು ನಿಮ್ಮ ಹೆಸರನ್ನ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ಸರ್ ಸಪ್ರೇಟು ಬ್ರ್ಯಾಂಡ್ಗಳೇ ಸರ್. ಸುಮಾರು ಒಂದು 7-8 ಇನ್ನೂ ಜಾಸ್ತಿ ಇದ್ದಾವೆ. ಒಂದು 20 ಕಂಪ್ನಿ ಇದೆ. ಮತ್ತು ಒಂದೇ ಅಡ್ರೆಸ್ಸು ನಮ್ಮ ನಂದಿ ಹಿಲ್ಸ್ ಅಡ್ರೆಸ್ ಕೂಡ ಹಾಕಿದೆ, ನಿಯರ್ ನಂದಿ ಹಿಲ್ಸ್ ಅಂತ. ನೀವೆಲ್ಲ ನೋಡ್ಬೋದು, ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಇದ್ದಾವೆ.
ಇನ್ನು ಆರೋಪಿ ಸೋಮಸುಂದರ್ ತಾನು ಬೆಳೆ ತಜ್ಞ ಎಂದು ಪರಿಚಯಿಸಿಕೊಂಡು ರೈತರ ವಿಶ್ವಾಸ ಗಳಿಸುತ್ತಿದ್ದ. ದಾಳಿಂಬೆ, ದ್ರಾಕ್ಷಿ, ಮಾವು ಸೇರಿದಂತೆ ತೋಟಗಾರಿಕಾ ಬೆಳೆಗಳ ರೈತರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಪ್ರತಿದಿನ ಸುಮಾರು 50 ಲೀಟರ್ಗೂ ಹೆಚ್ಚು ನಕಲಿ ಉತ್ಪನ್ನಗಳನ್ನು ತಯಾರಿಸಿ ವಿವಿಧ ಗ್ರಾಮಗಳ ರೈತರಿಗೆ ಪೂರೈಕೆ ಮಾಡಿದ್ದು ಬಯಲಾಗಿದೆ. ಲೇಬಲ್ ಮಾತ್ರವಲ್ಲದೆ ಜಿಎಸ್ಟಿ ಸಂಖ್ಯೆಯೂ ಸಹ ನಕಲಿ ಇದೆಯಂತೆ. ಇನ್ನು ಆರೋಪಿ ಪ್ರತಿಕ್ರಿಯೆ ನೀಡಿದ್ದು ನಕಲಿ ಕೀಟನಾಶಕ ತಯಾರು ಮಾಡುತ್ತಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಆದರೆ ಕಳೆದ 3 ದಿನಗಳಿಂದ ಮಾತ್ರ ನಕಲಿ ಮಾಡುತ್ತಿದ್ದಾಗಿ ಸಮಜಾಯಿಷಿ ನೀಡಿದ್ದಾನೆ. ಸೋಮಶೇಖರ್ ಯಾವರು? ಅನಂತಪುರ. ಅನಂತಪುರ. ಇಲ್ಲಿ ಏನು ಬಿಸ್ನೆಸ್ ಮಾಡ್ತೀರಿ? ಇಲ್ಲಿ ಬಿಸ್ನೆಸ್ ಅಲ್ಲ, ಪೊಮೋ ವಿಸಿಟಿಂಗು. ಹಾಂ. ಇವಾಗ ಇದೆಲ್ಲ ಏನು ಮೆಟೀರಿಯಲ್? ಅದು ಹಳೆ ಸ್ಟಾಕ್ ಅದು. ಹಾಂ. ಅದು ಏನು ಹಳೆ ಸ್ಟಾಕ್ ಅಂದ್ರೆ? ಕಂಪ್ನಿವೇ ಹಳೆ ಸ್ಟಾಕ್ ಅವು. ಅದು ಏನು ಕಂಪ್ನಿ? ಅವೆಲ್ಲ ಇಂಡೋಫಿಲ್ಲು, ಬೇಯರು, ಕೆಮಿನೋವಾ ಅವೆಲ್ಲ ಕಂಪ್ನಿ ಹಳೆ ಅವು. ಅದು ಎದಕ್ಕೆ ಯೂಸ್ ಮಾಡ್ತಾರೆ? ನಾವು ಹಳೆ ಡೀಲರು ನಾವು. ಅದೇ ಎದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ನೀವು? ಅವು ಯೂಸೇ ನೀವು ಹಂಗೆ ಇಟ್ಟಿದ್ದೀವಿ ಅಲ್ಲ, ಅಷ್ಟೇ. ಅದನ್ನೇ ಮೊದಲು ಯಾವ ಬೆಳೆಗೆ ಬಳಸ್ತಾ ಇದ್ರು? ಎಲ್ಲ ಬೆಳೆಗಳಿಗೆ. ಏನು ರೋಗಕ್ಕೆ? ಈಗ ನೀವು ತಯಾರಿ ಮಾಡ್ತಿದ್ದೀರಿ ಯಾವುದು? ಅದು ನಮ್ಮದಲ್ಲ, ಅದು ಕಂಪ್ನಿದೇ. ಅದು ಅದಾ ಅದು ಅದು ಆ ನಾನೇ ತಯಾರು ಮಾಡಿಲ್ಲ. ಲೇಬಲ್ ಅದೆಲ್ಲ ಏನದು? ನಾನೇನು ತಯಾರು ಮಾಡಿಲ್ಲ, ಅದು ಎಲ್ಲ ತಯಾರು ಮಾಡಿಸಿ ಯಾವ ಕಂಪನಿ ಅದು? ಯಾವ ಕಂಪನಿ ಇದು? ಅಗ್ರಿ ಸರ್ಚ್. ಅಗ್ರಿ ಸರ್ಚ್. ಅದೇ ನಕಲಿ ಅಂತ ಹೇಳ್ತಾರಲ್ಲ ಆಫೀಸರ್ ಸರ್. ಆ ಥರ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ ನೀವು? ಇರಲಿ ಬಿಡಿ, ನಾವು ಅವೇನು ಮಾಡಿಲ್ಲ, ನಾವು ಇವಾಗ ಸೀಲ್ ಮಾಡಿಲ್ಲ. ಶಾಂಪಲ್ ಸೀಲ್ ರೈತರಿಗೆ ಕೊಡೋಕ್ಕೆ ಒಂದು ಬಾಟಲ್ ಎಷ್ಟಾಗುತ್ತೆ ಅದು? 100 ರೂಪಾಯಿ. 100 ರೂಪಾಯಿ. ಅಂಗಡಿಯಲ್ಲಿ ಆದರೆ ಗೊತ್ತಿಲ್ಲ. ನೀವು 100 ರೂಪಾಯಿ ಮಾಡ್ತೀರಿ. ನೀವೇ ಅದನ್ನ ಬೆಳೆ ಕೊಡಿದ್ರೆ ಏನಾಗುತ್ತೆ? ಡೆವಲಪ್ಮೆಂಟ್ ಆಗುತ್ತೆ. ನೀವು ಅದನ್ನ ಪರ್ಮಿಷನ್ ಯಾಕೆ ತೊಗೊಂಡಿಲ್ಲ? ತಗೊಳ್ಬೇಕು ಎಷ್ಟು. ಈಗ ಅದು ಎಷ್ಟು ವರ್ಷದಿಂದ ಮಾಡ್ತಿರೋದು? ನಾವು 2-3 ದಿನ ಅಷ್ಟೇ. ಹಾಂ, 2-3 ದಿನದಿಂದ ರೈತರಿಗೆ ಕೊಡ್ತಾ ಇದ್ದೀರಿ. ಹಾಂ, ಸರಿ, ನೀವು ಬೇರೆ ಕಡೆ ತಂದು ಕೊಟ್ಟಿದ್ವಿ. ಇವಾಗ ಅರ್ಜೆಂಟ್ ಅಂದರೆ ನಾವೇ ಮಾಡಿ ಕೊಡ್ತೀವಿ ಅಷ್ಟೇ. ಸರಿ, ನೀವು ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾ? ಹಾಂ, ಯಾರು ಪರ್ಮಿಷನ್ ತೊಗೋಬೇಕು? ಅಗ್ರಿಕಲ್ಚರ್ ಪರ್ಮಿಷನ್. ಮತ್ತೆ ಯಾಕೆ ತೊಗೊಂಡಿಲ್ಲ? ತಗೊಳ್ಬೇಕು ಅಂತ ಇನ್ನೂ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ನಕಲಿ ಸದ್ಯಕ್ಕೆ. ಸದ್ಯಕ್ಕೆ ನಕಲಿ ಅಲ್ಲ ಅದು. ನೀವು ಪರ್ಮಿಷನ್ ತೊಗೊಂಡದೆ ಮಾಡಿಲ್ಲ ಅಂದ್ರೆ ನಕಲಿ ತಾನೆ? ಇಲ್ಲ, ನಕಲಿ ಮಾಡೇನಿಲ್ಲ ಅದು. ಈಗ ಪರ್ಮಿಷನ್ ತೊಗೊಳ್ಳೋದೇ ಮಾಡಿದ್ರೆ ಅದು ಏನಂತಾರೆ? ಒರಿಜಿನಲ್ಲು. ಹಾಂ, ಒರಿಜಿನಲ್ಲು. ಮತ್ತು ಒರಿಜಿನಲ್ಗೆ ಯಾಕೆ ಪರ್ಮಿಷನ್ ತೊಗೊಳ್ಳಿಲ್ಲ? ಇನ್ನೂ ತರ್ಕೊಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನು ಅದೆಲ್ಲ ಡಾಕ್ಯುಮೆಂಟ್. ಅದು ರಾ ಮೆಟೀರಿಯಲ್ ಏನು ಹಾಕಿದ್ದೀರಿ? ಹುಮ್ಮಿಕ್ ಆ್ಯಸಿಡ್. ಹಾಂ. ಯಾವ ಹಳ್ಳಿ ಕೊಡ್ತಾ ಇದ್ದೀರಿ ಇವಾಗ? ಇಲ್ಲೇ ಅಲೆಗಳಿಗೆ, ಇಲ್ಲೇ ಪಕ್ಕದ. ಯಾವ ಹಳ್ಳಿಗೆ? ಎಲ್ಲ ಪಕ್ಕದಾಗೆ ಈ ಸೈಡ್. ಅವಧಿ ಮೀರಿದ ಹಾಗೂ ವಿವಿಧ ರಾಸಾಯನಿಕಗಳನ್ನ ಮಿಶ್ರಣ ಮಾಡಿದ ಕೀಟನಾಶಕಗಳು ಬೆಳೆಗಳ ಉತ್ಪಾದಕತೆಯನ್ನ ಕುಗ್ಗಿಸುವುದಲ್ಲದೆ ಮಣ್ಣು, ಪರಿಸರ ಹಾಗೂ ಆಹಾರ ಸರಪಳಿಯ ಮೇಲೂ ದುಷ್ಪರಿಣಾಮ ಬೀರುತ್ತವೆ. ಇದರಿಂದ ರೈತರು ನಕಲಿ ಕೀಟನಾಶಕಗಳ ಖರೀದಿ ಮಾಡದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.